ಆಫೀಸ್ ರೀಚ್ ಆಗಿದ ತಕ್ಷಣ ಅದು ಖಾಲಿ ಇದ್ದಿದ್ದನ್ನ ಇಂಚರ ಗಮನಿಸಿದ್ಲು. ಸುಮಾರು ಕ್ಯಾಬಿನ್ಗಳು ವೇಕೆಂಟ್ ಇದ್ವು. ಅವಳು ಬಂದಿದ ತಕ್ಷಣ ತನ್ನ ಹೊಸ ಲೀಡರ್ ಜೊತೆ ಕೆಲ್ಸದ ಬಗ್ಗೆ ಮಾತಾಡೋಕೆ ಹೊರಟ್ಲು. ಕಂಪ್ನಿ ರೀಸ್ಟ್ರಕ್ಚರ್ ಆದ್ಮೇಲೆ ಸೀನಿಯರ್ ಮ್ಯಾನೇಜ್ಮೆಂಟ್ ಮಿಸ್ಟರ್ ಕಣ್ಣನ್ನ ಅಪಾಯಿಂಟ್ ಮಾಡಿದ್ರು ಅಂತ ಇಂಚರಾಗೆ ಗೊತ್ತಿತ್ತು. ಅವಳು ಬರೋಕೂ ಮುಂಚೆ ಇಂಚರ ಕಣ್ಣನ್ ಬಗ್ಗೆ ಕೆಲವ್ರ ಹತ್ರ ಕೇಳ್ಕೊಂಡ್ ಬಂದಿದ್ಲು. ಕಣ್ಣನ್ ಸ್ವಲ್ಪ ಸ್ಟ್ರಿಕ್ಟ್ ಅಂಡ್ ಓಲ್ಡ್ ಫ್ಯಾಷನ್ ಆಗಿದ್ರು ಅಂತ ಅವಳಿಗೆ ಗೊತ್ತಾಯ್ತು. ಆದ್ರೆ ಅದ್ರ ಜೊತೆ ತುಂಬಾ ಸಣ್ಣ ಸಣ್ಣ ಕಂಪನೀಸ್ನ ಅವರು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಿದ್ರು ಅನ್ನೋದನ್ನು ಕೂಡ ಅವಳು ತಿಳ್ಕೊಂಡಿದ್ಲು. ಇಂಚರ ಕಣ್ಣನ್ ಕ್ಯಾಬಿನ್ ಒಳಗಡೆ ಹೋದಾಗ ಕಣ್ಣನ್ ಅವ್ರ ಚೇರ್ ಮೇಲೆ ಕೂತ್ಕೊಂಡಿದ್ರು. ಡೋರ್ ಓಪನ್ ಮಾಡಿದ ತಕ್ಷಣ ಅವರು ಇಂಚರ ನಿಂತಿದ್ದನ್ನ ನೋಡಿ ಕಮಿನ್ ಅಂತ ಇಂಚರಾನ ಒಳಗ್ ಬರೋ ಕೇಳಿದ್ರು. ಹಲೋ ಸರ್, ಐ ಆಮ್ ಇಂಚರ ಅಂತ ತನ್ನ ಇಂಟ್ರೊಡಕ್ಷನ್ನ ಮಾಡ್ಕೊಟ್ಲು. ಇದು ಅವಳ ಹೊಸ ಮ್ಯಾನೇಜರ್ ಜೊತೆ ಫಸ್ಟ್ ಮೀಟಿಂಗ್ ಆಗಿತ್ತು. ಓ ಎಸ್, ನನಗೆ ಗೊತ್ತು. ನಾನು ಇಲ್ಲಿಗೆ ಬರೋಕ್ ಮುಂಚೆ ಇಲ್ಲಿರೋ ಕೇಪಬಲ್ ಎಂಪ್ಲಾಯಿ ಲಿಸ್ಟನ್ನ ನೋಡ್ತಿದ್ದೆ. ಆ ಲಿಸ್ಟ್ನ ಟಾಪಲ್ಲಿ ನಿಮ್ಮ ಹೆಸರಿತ್ತು. ಸರ್, ನಾನು ನಮ್ಮ ಹತ್ರ ಇರೋ ಆಕ್ಟರ್ಸ್ ಲಿಸ್ಟಿಂದ ರೋಹನ್ ಶೆಟ್ಟಿನ ಸೆಲೆಕ್ಟ್ ಮಾಡಿದ್ದೀನಿ. ಅವನು ತುಂಬಾ ಒಳ್ಳೆ ಆಕ್ಟರ್ ಆಗ್ತಾನೆ ಅಂತ ನನಗನ್ಸುತ್ತೆ. ನಾವು ಅವನ ಜೊತೆ ಕೆಲಸ ಮಾಡಿದ್ರೆ ಇನ್ ಸ್ವಲ್ಪ ವರ್ಷದಲ್ಲೇ ಅವನು ದೊಡ್ಡ ಆಕ್ಟರ್ ಆಗೋ ಎಲ್ಲ ಸಾಧ್ಯತೆ ಇದೆ ಅಂತ ಇಂಚರ ತುಂಬಾ ಕಾನ್ಫಿಡೆನ್ಸ್ನಲ್ಲಿ ಕಣ್ಣನ್ ಹತ್ರ ಹೇಳಿದ್ಲು. ಐ ಆಮ್ ಇಂಪ್ರೆಸ್ಡ್. ಕಂಪ್ನಿ ಕೂಡ ರೋಹನ್ ಶೆಟ್ಟಿನೇ ನಿನಗೆ ಅಸೈನ್ ಮಾಡಿದ್ದಾರೆ ಅಂತ ಹೇಳಿ ಕಣ್ಣನ್ ಮೇಲ್ಗಡೆ ಇಟ್ಕೊಂಡಿದ್ದ ಫೈಲ್ನ ಇಂಚರ ಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಅಂತ ಇಂಚರ ಸ್ಮೈಲ್ ಮಾಡ್ತಾ ಹೇಳಿದ್ಲು. ಆಮೇಲೆ ಇನ್ನೊಂದು, ನಿಮ್ ಜಾಬ್ ಬರೀ ರೋಹನ್ನ ಮ್ಯಾನೇಜ್ ಮಾಡೋದಷ್ಟೇ. ಯು ವಿಲ್ ಬಿ ಹಿಸ್ ಮ್ಯಾನೇಜರ್. ನಿಮ್ಗೆ ಇದು ಮಾಡಕ್ಕಾಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಅಂತ ಕಣ್ಣನ್ ಅವ್ರ ಒಪಿನಿಯನ್ನ ಹೇಳಿದ್ರು. ಥ್ಯಾಂಕ್ ಯು ಅಂತ ಇಂಚರ ಖುಷಿಲಿ ರೋಹನ್ ಫೈಲ್ ತಗೊಂಡು ಅಲ್ಲಿಂದ ಹೊರಟ್ಲು. ಅವಳು ರೋಹನ್ ಬಗ್ಗೆ ಆಗ್ಲೇ ಸುಮಾರಷ್ಟು ತಿಳ್ಕೊಂಡಿದ್ಲು. ಈಗ ಅವಳು ಹೋಗಿ ಅವನನ್ನ ಮೀಟ್ ಮಾಡ್ಬೇಕಿತ್ತು ಅಷ್ಟೆ. ಅಲ್ಲಿದ್ದಿದ್ದ ಹೆಲ್ಪಿಂಗ್ ಸ್ಟಾಫ್ನ ಕೇಳಿ ಇಂಚರ ಪ್ರಾಕ್ಟೀಸ್ ರೂಮ್ಗೆ ಹೋದ್ಲು. ಕಂಪ್ನಿ ಪ್ರಾಕ್ಟೀಸ್ ರೂಮ್ ಬಿಲ್ಡಿಂಗ್ ಬೇಸ್ಮೆಂಟ್ನಲ್ಲಿತ್ತು. ಅಲ್ಲೇ ಎಲ್ಲ ಆರ್ಟಿಸ್ಟ್ಗಳು ಪ್ರಾಕ್ಟೀಸ್ ಮಾಡ್ತಿದ್ರು. ಅಲ್ಲೊಬ್ಬ 30 ವರ್ಷದ ವ್ಯಕ್ತಿ ಕಾಫಿ ಕುಡಿತಾ ಒಂದ್ ಸೋಫಾ ಮೇಲ್ ಕೂತಿದ್ದ. ಅವನ್ ನೋಡೋಕೆ ಶ್ರೀಮಂತನ್ ತರ ಕಾಣ್ತಿದ್ದ, ಆದ್ರೆ ಅವನ್ ಇಂಟೆನ್ಷನ್ಸ್ ಕೆಟ್ಟದಾಗಿತ್ತು. ಅವನ ಹೆಸರು ರಾಬಿನ್ ಶೇಕ್. ಅವನನ್ನ ನೋಡಿದ್ರೆ ಅವನು ಬೇರೆಯವ್ರನ್ನ ಕೀಳಾಗ್ ನೋಡೋ ತರ ಇದ್ದ. ಅವನ್ ಮುಂದೆ ಇನ್ನೊಬ್ಬ ಹುಡುಗ ತಲೆ ಬಗ್ಗಿಸ್ಕೊಂಡು ನಿಂತಿದ್ದ. ನೋಡೋಕೆ ಅವನ್ ಫೇರ್ ಆಗಿದ್ದ. ಅವನ್ ಕೆಂಚ್ ಕೂದ್ಲು, ಬ್ರೌನ್ ಕಣ್ಣುಗಳು ಅವನ್ ಹ್ಯಾಂಡ್ಸಮ್ನೆಸ್ನ ಇನ್ನೂ ಹೆಚ್ಚ್ ಮಾಡಿತ್ತು. ಅವನಿಗೆ ಒಂದು 22-23 ವರ್ಷ ಆಗಿತ್ತು. ಅವನ ಹೆಸರು ರೋಹನ್. ಓಹೋ, ನೀನ್ ಈ ತರ ನಾಚ್ಕೊಂಡ್ರೆ ಹೆಂಗೋ ಆಕ್ಟ್ ಮಾಡ್ತೀಯಾ? ಈಗ ಬೇಗ ನಿನ್ನೆ ನಾನು ಹೇಳಿದ ಸೀನ್ನ ಮಾಡಿ ತೋರ್ಸು. ಜಾಸ್ತಿ ಏನಿಲ್ಲ, ನೀನು ಹುಡುಗಿರ್ ತರ ಒಂದ್ ಚೂಡಿದಾರ ಹಾಕೊಂಡು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಡಾನ್ಸ್ ಮಾಡ್ಬೇಕು ಅಷ್ಟೆ ಅಂತ ರಾಬಿನ್ ನಗ್ತಾ ಕಾಫಿ ಕುಡ್ಕೊಂಡು ಹೇಳ್ತಿದ್ದ. ರಾಬಿನ್ ಸ್ವಲ್ಪ ಟೈಮಿಂದ ರೋಹನ್ ಮ್ಯಾನೇಜರ್ ಆಗಿದ್ದ. ರಾಬಿನ್ ರೋಹನ್ನ ಇಟ್ಕೊಂಡು ಹೇಳ್ಕೊಳ್ಳೋ ಅಂತ ಕೆಲ್ಸ ಏನೂ ಮಾಡಿರ್ಲಿಲ್ಲ. ಅವನು ಬರೀ ತನ್ನ ಮಜಕ್ಕೆ ರೋಹನ್ನ ಬಳಸ್ಕೊಳ್ತಿದ್ದ. ರೋಹನ್ ಟ್ಯಾಲೆಂಟ್ನ ಅವನ್ ಸುಮಾರು ವರ್ಷದಿಂದ ತುಳಿತಿದ್ದ. ರೋಹನ್ ಸೈಲೆಂಟ್ ನೇಚರ್ ಇಂದ ರಾಬಿನ್ ಅವನ್ ಮೇಲೆ ಈ ತರ ಅಡ್ವಾಂಟೇಜ್ ತಗೊಳ್ತಿದ್ದ. 15 ವರ್ಷದ ರಿಯಾ ಹಾರ್ಟ್ ಪ್ರಾಬ್ಲಮ್ನಿಂದ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ಲು. ರಾಬಿನ್ಗೆ ಇದೇ ಚಾನ್ಸ್ ಅಂತ ರೋಹನ್ನ ಬ್ಲ್ಯಾಕ್ ಮೇಲ್ ಮಾಡೋಕೆ ಶುರು ಮಾಡ್ದ. ಎಷ್ಟು ದಿನ ಅಂತ ನೀವು ನನ್ ಜೊತೆ ಹೀಗ್ ಮಾತಾಡ್ತಿರ್ತೀರಾ? ನನಗೆ ಕೆಲ್ಸ ಬೇಕು. ನಿಮಗ್ ಯಾಕೆ ಅರ್ಥ ಆಗ್ತಿಲ್ಲ ಅಂತ ರೋಹನ್ ಸ್ವಲ್ಪ ಧೈರ್ಯ ತಗೊಂಡು ರಾಬಿನ್ಗೆ ಹೇಳ್ದ. ಅಯ್ಯೋ ಪಾಪ ಮಗೋ, ನಾನು ನಿಂಗ್ ಕೆಲ್ಸ ಕೊಡ್ತಿದ್ದೀನಲ್ಲೋ. ನಿನಗೆ ಇಂಥ ಸಣ್ಣ ರೋಲ್ನೇ ಮಾಡಕ್ಕಾಗದೆ ಇದ್ಮೇಲೆ ಇನ್ ದೊಡ್ಡ ದೊಡ್ಡ ರೋಲನ್ನ ಹೇಗ್ ಮಾಡ್ತೀಯಾ ಅಂತ ರಾಬಿನ್ ರೋಹನ್ ಹೇಳಿದ್ದನ್ನ ಇಗ್ನೋರ್ ಮಾಡಿ ಅವನ್ನ ಮತ್ತೆ ರೇಗಿಸ್ತಾ ಇದ್ದ. ನಂಗೆ ಮ್ಯಾನೇಜರ್ನ ಚೇಂಜ್ ಮಾಡ್ಬೇಕು ಅಂತ ರೋಹನ್ ತಡವರಿಸ್ತಾ ಮತ್ತೆ ಭಯದಲ್ಲೇ ಹೇಳ್ದ. ಹ ನಿನಗೆ ಡಿಮ್ಯಾಂಡ್ ತುಂಬಾ ಇದೆ ನಿಜ, ಆದ್ರೆ ಚೇಂಜ್ ಮಾಡುವುದು ಸಾಧ್ಯನೇ ಇಲ್ಲ. ನಾನು ಮತ್ ವಿಕಾಸ್ ತುಂಬಾ ಓಲ್ಡ್ ಫ್ರೆಂಡ್ಸ್ ಕಣೋ. ಅಪ್ಲೈ ಮಾಡೋಕೆ ಟ್ರೈ ಮಾಡಿ ನೋಡು. ಆಕ್ಸೆಪ್ಟ್ ಆದ್ರೆ ನಂಗ್ ಬಂದ್ ಹೇಳು. ಬೈದಿವೆ ಆಗ್ಲೇ ಸುಮಾರು ಸಲ ರಿಜೆಕ್ಟ್ ಆಗಿದ್ಯಾ ಅಲ್ವಾ
ಅಂತ ರಾಬಿನ್ ನಗ್ತಾ ರೋಹನ್ಗೆ ಉಡಾಫೇಲ್ ಹೇಳ್ದ. ಸಡನ್ ಆಗಿ ಪ್ರಾಕ್ಟೀಸ್ ರೂಮ್ ಡೋರ್ನ ಯಾರೋ ಜೋರಾಗಿ ತಳ್ಳಿ ಓಪನ್ ಮಾಡ್ದಂಗಾಯ್ತು. ವಾಟ್ ನಾನ್ ಸೆನ್ಸ್! ರಾಬಿನ್ ಕೋಪದಲ್ಲಿ ಡೋರ್ ಕಡೆ ನೋಡ್ತಾ ಹೇಳ್ದ. ಎಸ್ ಎಕ್ಸಾಕ್ಟ್ಲಿ, ವಾಟ್ ನಾನ್ ಸೆನ್ಸ್ ಇಸ್ ಹ್ಯಾಪನಿಂಗ್ ಹಿಯರ್? ಇದು ಪ್ರಾಕ್ಟೀಸ್ ರೂಮ್. ನನಗಿಲ್ಲಿ ಯಾವುದೇ ಪ್ರಾಕ್ಟೀಸ್ ಆಗ್ತಿರೋದು ಕಾಣಿಸ್ತಿಲ್ಲ ಅಂತ ಇಂಚರ ಒಳಗ್ ಬಂದ್ ಹೇಳಿದ್ಲು. ಯಾರ್ ನೀನು? ಇಲ್ಲಿ ಹೇಗ್ ಬಂದೆ ಅಂತ ರಾಬಿನ್ ತನ್ನ ಕಾಫಿ ಮಗ್ನ ಪಕ್ಕಕ್ಕಿಟ್ಟು ಸೋಫಾಯಿಂದ ಎದ್ದು ಕೇಳ್ದ. ಹೇಳ್ತೀನಿ, ಎಲ್ಲ ಹೇಳ್ತೀನಿ. ನಾನು ಈ ಆಫೀಸ್ಗೆ ಹೊಸಬ್ಳು. ಏನೇ ಹೇಳೋಕು ಮುಂಚೆ ನನಗೆ ನಿನ್ನಿಂದ ಒಂದಷ್ಟು ಟ್ರಾನ್ಸ್ಫರ್ಸ್ಗೆ ಸಿಗ್ನೇಚರ್ ಬೇಕಿತ್ತು ಅಂತ ಇಂಚರ ಅವಳ ಕೈಯಲ್ಲಿದ್ದ ಡಾಕ್ಯುಮೆಂಟ್ಸ್ನ ರಾಬಿನ್ ಮುಂದಿದ್ದ ಟೇಬಲ್ ಮೇಲೆ ಇಟ್ಟು ತನ್ನ ಹತ್ರ ಇದ್ದ ಪೆನ್ನನ್ನೇ ಕೊಟ್ಲು. ಅವನು ಅವಳು ಕೊಟ್ಟಿದ್ದ ಪೆನ್ ತಗೊಂಡು ಆ ಡಾಕ್ಯುಮೆಂಟ್ಸ್ ಅಲ್ಲಿ ಏನಿದೆ ಅಂತಾನು ಓದ್ದೆ ಸೈನ್ ಮಾಡ್ದ. ಥ್ಯಾಂಕ್ ಯು ಸೋ ಮಚ್ ಮಿಸ್ಟರ್ ರಾಬಿನ್. ನನ್ನ ಹೆಸರು ಇಂಚರ ಅಂತ. ನಾನು ಆರ್ಟಿಸ್ಟ್ಗಳಿಗೆ ಹೊಸ ಮ್ಯಾನೇಜರ್ ಆಗಿ ಜಾಯ್ನ್ ಆಗಿದ್ದೀನಿ ಅಂತ ಅವನ ಹತ್ರ ಡಾಕ್ಯುಮೆಂಟ್ಸ್ ತಗೊಂಡ್ಲು. ಸೋ ವಾಟ್? ನನ್ನ ಹತ್ರ ನಿನ್ಗೇನ್ ಕೆಲ್ಸ? ಸೈನ್ ಮಾಡಾಗಿದೆ ತಾನೆ, ಹೋಗು ಇಲ್ಲಿಂದ ಅಂತ ರಾಬಿನ್ ಕನ್ಫ್ಯೂಷನ್ ಅಲ್ಲಿ ಇಂಚರಾಗಿ ಹೇಳ್ದ. ಹಾ ಕರೆಕ್ಟ್, ಕೆಲ್ಸ ಎಲ್ಲ ಮುಗೀತಲ್ವಾ, ಇನ್ನೂ ಯಾಕೆ ಇಲ್ಲೇ ಇದ್ದೀನಿ? ಸರಿ, ನಾನ್ ಬರ್ತೀನಿ, ಮಾಡೋಕೆ ತುಂಬಾ ಕೆಲ್ಸ ಇದೆ ಅಂತ ಇಂಚರ ಸೋಫಾದಿಂದ ಎದ್ದು ಡೋರ್ ಹತ್ರ ಹೋದ್ಲು. ರೋಹನ್ ಅವಳು ಹೋಗ್ತಿದ್ದನ್ನ ನೋಡಿ ಅವನಿಗೆ ಬೇಜಾರಾಯ್ತು. ಇಂಚರ ಬಂದಿದ್ ರೀತಿ ನೋಡಿ ರೋಹನ್ಗೆ ಒಂದು ಹೊಸ ಹೋಪ್ ಸಿಕ್ಕಿತ್ತು. ಅವಳು ಅವನ್ ಕಷ್ಟನ ಅರ್ಥ ಮಾಡ್ಕೊಂಡು ರಾಬಿನ್ನಿಂದ ಬಚಾವ್ ಮಾಡ್ತಾಳೆ ಅಂತ ಅನ್ಕೊಂಡಿದ್ದ. ಇಂಚರ ಅವನ್ ಕಡೆ ತಿರುಗಿ, ರೋಹನ್, ಯಾಕಿನ್ನೂ ಅಲ್ಲೇ ನಿಂತಿದ್ಯಾ? ಬಾ ಹೋಗೋಣ, ತುಂಬಾ ಕೆಲ್ಸ ಇದೆ ಅಂತ ಹೇಳ್ದೆ ತಾನೆ ಅಂತ ಹೇಳಿದ್ಲು. ರೋಹನ್ ಅಥವಾ ರಾಬಿನ್ ಇಬ್ರಿಗೂ ಇಂಚರ ಏನ್ ಹೇಳ್ತಿದ್ದಾಳೆ ಅಂತ ಅರ್ಥ ಆಗ್ಲಿಲ್ಲ. ಅವಳು ಹೇಳಿದ್ ಕೇಳಿ ರಾಬಿನ್ ಕೋಪದಲ್ಲಿ ಹುಬ್ಬೇರಿಸ್ತಾ, ಏನ್ ಹೇಳ್ತಿದ್ಯಾ ನೀನು ಅಂತ ಜೋರ್ ಮಾಡಿದ ಹಾಗೆ ಕೇಳ್ದ. ಮಿಸ್ಟರ್ ರಾಬಿನ್, ಮೋಸ್ಟ್ಲಿ ನಾನ್ ಹೇಳಿದ್ದು ನಿನ್ಗೆ ಅರ್ಥ ಆಗ್ಲಿಲ್ಲ ಅಂತ ಅನ್ಸತ್ತೆ. ನಾನು ಈಗ ಹೊಸ ಮ್ಯಾನೇಜರ್, ಅಂದ್ರೆ ನಾನು ಇನ್ಮೇಲೆ ನಿನ್ ಜಾಗದಲ್ಲಿ ರೋಹನ್ ಶೆಟ್ಟಿ ಜೊತೆ ಕೆಲ್ಸ ಮಾಡ್ತೀನಿ. ರೋಹನ್ ಇನ್ಮೇಲೆ ಟೆಕ್ನಿಕಲಿ ನನ್ ಆರ್ಟಿಸ್ಟ್ ಅಂತ ಇಂಚರ ಸ್ಮೈಲ್ ಮಾಡ್ತಾ ಹೇಳಿದ್ಲು. ಇದು ಸಾಧ್ಯನೇ ಇಲ್ಲ, ನೀನ್ ಈ ತರ ಮಾಡ್ಬೋದು ಅಂತ ಹೇಗ್ ಅನ್ಕೊಂಡೆ? ರೋಹನ್ ನನ್ ಆಕ್ಟರ್, ಅದು ಇಲ್ಲಿ ಎಲ್ಲರಿಗೂ ಗೊತ್ತು. ನನ್ ಜಾಗನ ನೀನ್ ತಗೊಳ್ಬೋದು ಅಂತ ಹೇಗ್ ಅನ್ಕೊಂಡೆ ಅಂತ ರಾಬಿನ್ ಇನ್ನೂ ಕೋಪದಲ್ಲಿ ಕೇಳ್ದ. ನಾನ್ ಬಂದಿದ ತಕ್ಷಣ ನಿನ್ ಹತ್ರ ಒಂದಷ್ಟು ಟ್ರಾನ್ಸ್ಫರ್ಸ್ಗೆ ನಿನ್ ಸಿಗ್ನೇಚರ್ ಬೇಕು ಅಂತ ಹೇಳ್ದೆ. ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇದ್ರೂನು ಯಾವುದೇ ಪೇಪರ್ಸ್ನ ಓದ್ದೆ ಅದಕ್ಕೆ ಸೈನ್ ಹಾಕ್ಬಾರ್ದು ಅಂತ ನಿನಗ್ ಗೊತ್ತಿಲ್ಲ ಅಂದ್ರೆ ಅದು ನಿನ್ ಸ್ಟುಪಿಡಿಟಿ. ಅಂಡ್ ನೀನು ಎಲ್ ಬೇಕಾದ್ರೂ ಹೋಗಿ ಕಂಪ್ಲೇಂಟ್ ಮಾಡ್ಕೊ, ಯಾರೂ ನಿನ್ನನ್ನ ಇಲ್ಲಿ ತಡಿತಾ ಇಲ್ಲ ಅಂತ ಧೈರ್ಯವಾಗಿ ಹೇಳಿದ್ಲು. ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.